ನಾನು ಒಂದು ಸಾಗರ ಆಗ್ಬೇಕು ಅಂದ್ರೆ ಒಂದೇ ಸಲ ಮಳೆ ಸುರಿಯೋಕೆ ಸಾಧ್ಯ ಇಲ್ಲ. ಹನಿ ಹನಿ ಸೇರಿದ್ರೇನೆ ಸಾಗರ ಆಗೋದು. ಆಗ ನಾವು ಪ್ರಯತ್ನ ಪಟ್ಕೊಂಡು ಏನೇ ಆಗ್ಲಿ ತಾಲೂಕು ಮಟ್ಟದಲ್ಲಿ ರೆಡ್ಡಿ ಜನಸಂಘವನ್ನ ಸ್ಟ್ರಾಂಗ್ ಪಿಲ್ಲರ್ ಆಗಿ ಹಾಕಬೇಕು. ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇದನ್ನ ಮಾಡಲೇಬೇಕು ಅಂತ ಎಫರ್ಟ್ ಹಾಕಿ ಎಲ್ಲರಿಗೂ ಸಹ ಒಂದು ಗ್ರೂಪ್ ಅನ್ನ ಮಾಡಿದ್ವಿ, ವಾಟ್ಸಪ್ ಗ್ರೂಪ್ ಮಾಡಿದಾಗ ಮತ್ತೆ ಚಿಕ್ಕದಾಗಿ ಒಂದು ಪೂರ್ವಭಾವಿ ಸಭೆ ಅಂತ ಮಾಡಿದ್ವಿ. ನಾವು ಮಾಡಿದಾಗ ಒಂದೊಂದು ಊರಿಂದ ಒಬ್ಬೊಬ್ಬರು ಮಾತ್ರ ಇದು ಆಗುತ್ತಾ ಹೋಗುತ್ತಾ ಅನ್ನುವ ಅನುಮಾನ ನಮ್ಮಲ್ಲಿತ್ತು. ಒಬ್ಬೊಬ್ಬರನ್ನ ಮಾತ್ರ ನಾವು ಕರೆದ್ವಿ. ಅವತ್ತು ಬಂದಾಗ ಒಬ್ಬೊಬ್ಬರಿಗೆ ಒಂದು ಇನ್ಚಾರ್ಜ್ ಅನ್ನ ಕೊಟ್ವಿ. ನಿಮ್ಮೂರಲ್ಲಿ ನೀವು ಸೇರಿಸಿ ಅಂತ ಹೇಳ್ಬಿಟ್ಟು. ನನ್ನ ಒಂದು ಇದು ಯಾವಾಗಲೂ ಸ್ಟಾರ್ಟಿಂಗ್ ಅಲ್ಲ ಇಂಪಾರ್ಟೆಂಟ್, ಎಂಡಿಂಗ್ ಇಂಪಾರ್ಟೆಂಟ್. ನಮಗೆ ಸ್ಟಾರ್ಟಿಂಗಿಗಿಂತ ಎಂಡಿಂಗ್ ಇಂಪಾರ್ಟೆಂಟ್. ಈ ರೆಡ್ಡಿ ಜನಸಂಘ ಇದನ್ನ ನಾವು ಮಾಡೋ ಉದ್ದೇಶ ಏನು? ಮೇನ್ ನಮ್ಮಲ್ಲಿ ಈಗೋನ ಫಸ್ಟ್ ಬಿಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಾವೆಲ್ಲರೂ ಮುಂದೆ ಬರ್ಬೇಕಂದಾಗ ನಮ್ಮಲ್ಲಿ ಇರುವಂತಹ ಒಂದು ಏನು ಇದಿರುತ್ತೋ ನಮ್ಮಲ್ಲಿ ಡಿಸಿಷನ್ಗಳನ್ನ ಕರೆಕ್ಟ್ ಆಗಿ ನಾವು ತಗೊಂಡೋದಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ರೆಡ್ಡಿ ಜನಸಂಘ ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಆಗೋದ್ರಲ್ಲಿ ಒಂಚೂರು ಅನುಮಾನನೇ ಇಲ್ಲ. ನಂಬರ್ 1 ಮಾಡ್ಬೇಕು. ನಮ್ಮ ಇಂಡಿಯಾದಲ್ಲಿ ನಂಬರ್ 1 ಆಗ್ಬೇಕಂದಾಗ ಯಾವುದೇ ಕೆಲಸವನ್ನ ಮಾಡ್ಬೇಕಂದ್ರೆ ಸಡನ್ ಆಗಿ ಯಾವುದು ನಮ್ಗೆ ಅದರಲ್ಲಿ ಪ್ರತಿಫಲ ಸಿಗಲ್ಲ. ಅದಕ್ಕೆ ನಮ್ಮ ಎಫರ್ಟ್ ಅನ್ನ ನಾವು ಹಾಕ್ಬೇಕು. ನಮ್ಮ ಎಫರ್ಟ್ ಅನ್ನ ಹಾಕಿದಾಗ ಮಾತ್ರ ನಮ್ಗೆ ಅದರ ಪ್ರತಿಫಲ ಸಿಗುತ್ತೆ. ನಮ್ಗೆ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಂದ್ರೆ ಇವತ್ತು ನಾವು ಕರೆದಿರುವಂತಹ ಉದ್ದೇಶ, ಇವತ್ತು ನಮಗೆ ಭಗವಂತ ಕೊಟ್ಟಿರುವಂತಹ ಭಾಗ್ಯ, ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಶಿವಶರಣೆ ಭಗವಂತನ ಹತ್ರ ಹೋಗಿ ಭಗವಂತ ನಿನಗೆ ಏನು ಬೇಕು ಅಂತ ಕೇಳಿದಾಗ ಬೇರೆ ಏನ್ ಬೇಕಾದ್ರೂ ಕೇಳ್ಬೋದಾಗಿತ್ತು. ಆದ್ರೆ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಏನ್ ಕೇಳಿದ್ರಿ, ನನ್ನ ಕುಲಬಾಂಧವರು ಯಾರಿದ್ದಾರೋ 4 ಜನಕ್ಕೆ ಕೊಡುವವರಾಗಬೇಕೆ ವಿನಃ ಬೇಡುವವರಾಗಬಾರ್ದು ಅಂತ ದೇವರನ್ನ ಕೇಳ್ಕೊಂಡಿದ್ದಾರೆ. ಬೇರೆ ತಮಗೋಸ್ಕರ ಏನು ಕೇಳಿಲ್ಲ. ಇವತ್ತು ನೋಡಿ ಎಲ್ಲಿಂದ ಎಲ್ಲಿವರೆಗೂ ಹೋದ್ರು ನಮ್ಮ ರೆಡ್ಡಿಗರು ಯಾವಾಗ್ಲೂ ಇರ್ತಾರಲ್ಲ, ರೆಡ್ಡಳ್ಳು ಹುಡ್ಕೊಂಡು ಅಂತ ಇಟ್ಟಿರ್ತಾರೋ ಅಂತ ಕೂಡ ಇರ್ತಾರೆ. ಅದು ಹುಡ್ಕೊಂಡು ಕೊಡೋದಲ್ಲ, ಅದು ಭಗವಂತ ನಮ್ಗೆ ಕೊಟ್ಟಿರುವಂತಹ ಒಂದು, ಅದು ಏನು ನಮ್ಗೆ ಕೊಟ್ಟಿರುವಂತಹ ಒಂದು ಭಾಗ್ಯ. ಯಾವುದೇ ಕಾರ್ಯಕ್ರಮದಲ್ಲಿ ನಾ ಮುಂದು ತಾ ಮುಂದು ಅಂತ ಹೇಳ್ಕೊಂಡು ನಮ್ಮ ರೆಡ್ಡಿಗರು ಹೋಗ್ತಾ ಇದ್ದಾರೆ.